ಸುದರ್ಶನ ವಿಜಯ ಎಂಬಿ ಕಥಾಮೃತವು ಆ ಕವಿಗಳ ಸಂದರಿಗೆ ಬರುವುದು ಕೇಳುವೆ ಕಥಾಮೃತವು
ಪಾತಾಳಲೋಕ ಹಾಗೂ ಸ್ವರ್ಗಲೋಕ ಎನ್ನುವಂತ ಮೂರು ಲೋಕದಲ್ಲಿ ಶ್ರೇಷ್ಠವಾದದ್ದು ಜ್ಯೇಷ್ಠವಾದದ್ದು ಗಣ್ಯ ಪುಣ್ಯಲೋಕವಿತ್ತು. ವರ್ತಮಾನ ಕಾಲದ ಅಧಿಕಾರಿಯಾಗಿ ಪ್ರಭು ವಿಭು ಎಂದೆನಿಸಿಕೊಂಡವರು ಪುರಂದರ ನಾಮಕನಾಗಿದ್ದೇವೆ. ಪುರಂದರ ಎನ್ನುವಂತೆ ಹೆಸರು ನನ್ನ ಪಾಲಿಗೆ ಇದ್ದರೂ ಕೂಡ ನನ್ನನ್ನು ಪ್ರತಿಯೊಬ್ಬರು ಕರೆಯುವುದು ದೇವೇಂದ್ರ, ಇಂದ್ರ ಎನ್ನುವ ಹಾಗೆ. ನಿಜವಾಗಿ ಇಂದ್ರ ಅಥವಾ ಇಂದ್ರ ಅಥವಾ ದೇವೇಂದ್ರ ಎನ್ನುವುದು ಅದು ಪದವಿಯ ಹೆಸರೇ ಹೊರತು ಅದು ವ್ಯಕ್ತಿಯ ಹೆಸರು. ವ್ಯಕ್ತಿಯನ್ನು ಶಕ್ತಿಯಾಗಿ ಪರಿಣಮಿಸಿ ಪುರಂದರ ಎನ್ನುವ ಹಾಗೆ ಲೋಕಮಟ್ಟದಲ್ಲಿ ಪ್ರತಿರಕ್ಷಣೆ ಪಡೆದುಕೊಂಡವನಾಗಿದ್ದೇನೆ. ಸ್ವರ್ಗ ಇದು ಲೋಲಪತೆಯನ್ನು ಹೊಂದಿರಬಹುದಾದದ್ದು, ಅಮಿತವಾದ ಸುಖವೆನ್ನುವುದು ಪ್ರಾಪ್ತವಾಗಿರುವಂತ ಲೋಕ ಯಾರ್ಯಾರಿಗೂ ಸಿಗುವುದಿಲ್ಲ ಸ್ವಾಮಿ. ಸಿಗಬೇಕು ಅಂತಾದ್ರೆ ಒಂದೇ ಅರ್ಥ ಪುಣ್ಯ ಮಾಡಿರಬೇಕು, ಇಲ್ಲ ಶತಯಾಗವನ್ನು ಮಾಡಿಕೊಂಡಿರಬೇಕು. ಶತಯಾಗವನ್ನು ಮಾಡಿಕೊಂಡು ತ್ರಯಮೂರ್ತಿಗಳ ಮನಸ್ಸಿಗೆ ಹಿಡಿಸಿದರೆ ಆತನಿಗೆ ಸಿಕ್ಕುವಂಥದ್ದು. ಹಾಗಂತ ಶತಯಾಗವನ್ನು ಮಾಡಿದವರು ಯಾರು ಇಲ್ಲವೋ ಪುರಂದರನಾದ ನಾನು ಒಬ್ಬನೇ ಅಲ್ಲೋ, ಅನೇಕ ಮಂದಿ ಮಾಡಿದವರಿದ್ದಾರೆ. ಅದರಲ್ಲಿಯೂ ಬಲಿ ಚಕ್ರವರ್ತಿ ಎನ್ನುವುದು ಆದರೂ ಆತನಿಗೆ ಸ್ವರ್ಗಲೋಕವೆಂದು ಪ್ರಾಪ್ತಿಯಾಗುವುದುಂಟು. ಆಗಲಿಲ್ಲ ಯಾರಿಗೆ? ಯೋಗ ಬೇಕು ಸ್ವಾಮಿ. ಯೋಗ ಯೋಗ್ಯತೆ ಎನ್ನುವುದು ಪ್ರಾಪ್ತವಾದವಾಗ ಅದು ಅವರಲ್ಲಿ ಐಕ್ಯವಾದವಾಗ ಮಾತ್ರ ಲಭಿಸುವಂಥದ್ದು. ನನ್ನ ಪಾಲಿಗೆ ಉಂಟು ಅಂತ ಸಂತೋಷವೇ ಸಾಕು. ಸ್ವರ್ಗದಿಂದ ಅವಾಗ ಎಲ್ಲರೂ ಕೂಡ ಸಂತೋಷದಿಂದ ಬೀಗುವುದಕ್ಕೆ ಕಾರಣ ಇದೆ. ಇಲ್ಲಿರಬಹುದಾಗಿರುವಂತ ಸುವಸ್ತುಗಳು ಒಂದ ಎರಡ ಕಾಡುವುದಕ್ಕೆ ಮಾತ್ರ ಅಲ್ಲ, ಅನುಭವಿಸುವುದಕ್ಕೆ ಸಂತೋಷವಾಗಿರುತ್ತದೆ. ಹಿಡಿಯುವುದಕ್ಕೆ ವಜ್ರಾಯುಧ, ಏರಿ ಗಿರಮನಕ್ಕೆ ಐರಾವತ, ಇಚ್ಛಿಸಿದ್ದನ್ನು ಪಡೆಯುವುದಕ್ಕೆ ಬೇಕಾಗಿ ಉಚ್ಚೈಶ್ರಮ, ಕಲ್ಪಿಸಿದ್ದನ್ನು ಕಾಣುವುದಕ್ಕೆ ಬೇಕಾಗಿ ಕಲ್ಪತರು. ನಮ್ಮ ಪಾಲಿಗೆ ಬಂದಿರಬಹುದಾದ ಚಿಂತೆಯನ್ನು ದೂರ ಮಾಡುವಂಥದ್ದು ಚಿಂತಾಮಣಿ. ಎಲ್ಲವನ್ನು ಅನುಗ್ರಹಿಸಿರುವಂತ ದೇವಮೂರ್ತಿಗಳು ಅವರನ್ನು ಪಡೆದಿರುವಂತ ಈ ದೇವಲೋಕವಿನ ದೇವೇಂದ್ರ ಧನ್ಯತಾ ಮನೋಭಾವ ಅದು ವಿಷಯವಲ್ಲ ಸ್ವಾಮಿ. ಇದೆಲ್ಲ ಸುಖ ಸಂತೋಷ ಎನ್ನುವುದು ನನ್ನ ಪಾಲಿಗೆ ಪ್ರಾಪ್ತವಾಗಿದೆ ಎನ್ನುವ ಕಾರಣಕ್ಕಾಗಿ ಹೊಟ್ಟೆ ಕಿತ್ತುಕೊಳ್ಳುವ ಒಂದು ವರ್ಗವನ್ನು ಉಂಟಲ್ಲ ನಮ್ಮ ದಾಯಾದಿಗಳು ಹಂದೆಗಳು ದಾಯ ದಿತಿದೇವಿಯ ಸರ್ಪ ಗರ್ಭಸಂಜಾತ ನಮ್ಮ ಪಾಲಿಗೆ ಕಷ್ಟ ನಷ್ಟಗಳನ್ನು ಹೊಂದಲಿಕ್ಕೆ ಬೇಕಾಗಿ ಅವರು ಯಾವಾಗಲೂ ಸರ್ವಸಿದ್ಧರು. ಬಹುಪರಿಯಲ್ಲಿ ನಮ್ಮ ಪಾಲಿಗೆ ಕಷ್ಟವನ್ನು ಕೊಡುತ್ತಾ ಇರುವುದು. ಕಷ್ಟ ಬಂದವರು ಹೆದರಿಕೊಳ್ಳುವಲ್ಲಿವೆ, ಹಾಗಾದ್ರೆ ಹೆದರಿ ಓಡಿಸುವುದು ಸುಳ್ಳಾಗಿವೆ. ಏನು ದೇವೇಂದ್ರನು ಗಾಂಭೀರಿಸಬೇಕು ಅಂತಾದರೆ ಸ್ವಂತ ಭಾವವನ್ನು ಸಾಕಾಗ್ಲಿಕ್ಕಿಲ್ಲ. ಹೆಚ್ಚಿನವಾದ ಬಲಬೇಕೆನ್ನುವ ಉದ್ದೇಶಕ್ಕಾಗಿ ನಮ್ಮನಿಂದಲೂ ಹೊರನಿಂದಲೂ ವರವನ್ನು ಪಡೆದು ಅಭಿವೃದ್ಧಿ ನಡೆಸುವುದು ನಮ್ಮ ಸರ್ವಲೋಕದ ಮೇಲೆ ಅಲ್ಲ, ನಾವು ಅವರ ಯೋಗ್ಯತೆಗಲ್ಲ, ಇಲ್ಲ ಅವರ ಶಕ್ತಿ ಸಾಮರ್ಥ್ಯಗಳನ್ನು ಹೆದರುವುದಲ್ಲ. ಮೊದಲಾಗಿ ದೇವರ ವರವನ್ನು ಉಂಟು ಎನ್ನುವ ಕಾರಣಕ್ಕಾಗಿ ಹೆದರು. ಒಂದು ವೇಳೆ ನೆಟ್ಟಿಗೆಯನ್ನು ಸನ್ಮಾನಿಸಿದೆ ಅಂತಾದರೆ ಅಂಬುದು ನನಗೆ ಬರುವುದು. ಅದು ಬರಬಾರದ ಉದ್ದೇಶಕ್ಕಾಗಿ ಓಡಬೇಕಾದ ಅನಿವಾರ್ಯ ಕಾರಣ ಬಂಧನ. ಆದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಆ ವಿಷಯವನ್ನು ಆಲೋಚನೆ ಮಾಡಿದರೆ ನಮ್ಮ ಬಳಿ ಯಾವ ಕಾರಣ ಹೊಂದರುತ್ತಿಲ್ಲವೇ. ಕಾರಣ ಸಭೆಯನ್ನು ಕೊಟ್ಟಿದ್ದೇನೆ, ನಮ್ಮ ನಾಳೆ ದತ್ತ ನಿರೀಕ್ಷಿಸಿದ್ದೆ.
ನಾಳೆ ಕಲಾಪ ಆಗುವ ವಿಚಾರ ಯಾವುದು ಮಾಡುವುದೇನು ನಮ್ಮವರು ಕೇಳುವ ಪ್ರಶ್ನೆ ಇವತ್ತು ಕೇಳುವುದಿಲ್ಲ ಸ್ವಾಮಿ. ಯಾಕೆ ಕೇಳಬೇಕು? ನಮ್ಗೆ ಆ ಭೀತಿ ಇಲ್ಲವಲ್ಲ, ಭೀತಿ ಇಲ್ಲವ ಪ್ರಶ್ನೆ ಬರುವುದು. ಹಾಗಾಗಿ ಆ ಪ್ರಶ್ನೆ ಕೇಳುವುದಿಲ್ಲ, ಭೀತಿ ನಮಗಿಲ್ಲವೇ. ಸಂತೋಷದ ಸುಧರ್ಮ ಸಭೆ ಇಷ್ಟು ಹೊತ್ತಿನವರೆಗೆ ಸಭೆ ನಡೆಸಿದ್ದೆ, ಯಾವುದೇ ರೀತಿಯ ಚಿಂತೆ ಇಲ್ಲ ಎಂದು ಅರ್ಥ ಆದ ಮೇಲೆ ಈ ಸಭೆಯನ್ನ ಇಲ್ಲಿಗೆ ವಿಸರ್ಜಿಸುತ್ತಾ ಇತ್ತು. ಓಂ ನಮೋ ಭಗವತೆ ವಾಸುದೇವಾಯ. ಬ್ರಹ್ಮನಿಗೂ ಮರಣವನ್ನು ಕಟ್ಟಿಟ್ಟ ಬುದ್ಧಿ, ಅದರ ಹೊರತಾಗಿದ್ದೇನಾದರೂ ಕೇಳು. ಅದು ಬುದ್ಧಿವಂತಿಕೆ ಮಾಡಿದೆ ನಾನು. ಯಾವ ರೀತಿಯಲ್ಲಿ ಆಯುಧವನ್ನು ಆಕಾರವನ್ನು ತಿಳಿದು ಜೀವನವನ್ನು ತುಂಬಿ ಬಂದದ್ದು ಹೌದಂತಾದ್ರೆ ಅದರಿಂದ ಮರಣ ಬಂದರೆ ಬರಲಿ, ಅವು ಹಿಂದೆ ಮುಂದೆ ಆಲೋಚನೆ ಮಾಡಿದ ಬರಬೇಕೇ. ಸ್ವಾಮಿ, ಕೆಲವೊಮ್ಮೆ ದೇವರ ಜಾರಿಗಳಲ್ಲಿ ಹೀಗಿರಬೇಕು. ಅದಲ್ಲದೆ ಹೋದ್ರೆ ನನ್ನ ಕೈಯಾಗಿದ ಈ ಕತ್ತಿ ಇದು ಎಂದಾದ್ರೂ ಜೀವ ತಿಳಿದು ಆಕಾರವನ್ನು ಎದುರಿಗೆ ಬರಲಿಕ್ಕೆ ಸಾಧ್ಯತೆ ಉಂಟಾ? ಹಾಗಾದ್ರೆ ಶತ್ರು ಪ್ರಚೋದನೆಗೆ ಮರಣವೇ ಇಲ್ಲ ಎಂದು ತೀರ್ಮಾನ ಮಾಡಿದವ ನಾನು. ಈಗ ಲೋಹಾವತಿ ಪಟ್ಟಣವನ್ನು ಸೇರಿದವ ಅನೇಕ ಮಂದಿ ನನ್ನನ್ನು ಸೇರಿದ್ದಾರೆ, ನನ್ನ ಆಶ್ರಯವನ್ನು ಪಡೆದಿದ್ದಾರೆ. ಅದು ಒಂದು ಉದ್ದೇಶ ನೋಡಿ. ನಮ್ಮ ಪೂರ್ವಿಕರು ಅನೇಕ ಮಂದಿಗಳು ಹೋಮಕಾಲದಿಂದ ಪ್ರಾರಂಭವಾಗಿ ಆರು ಗಂಟೆ ಪ್ರಖ್ಯಾತಿ ಕೊಟ್ಟಿರುವಂತ ಹಿರಣ್ಯಾಸ್ತ್ರ ಹಿಡಿಕೇಶ್ವ ಬದಲಾದವರು ಅನೇಕ ವರವನ್ನೇ ಪಡೆದವರು ಇದ್ದಾರ ಉಳಿಯಲಿಲ್ಲ. ಯಾಕೆ? ದೇವತೆಗಳು ಆ ಪಂಚಕರ ವಂಚನೆಯಿಂದ ನಮ್ಮ ಹಿರಿಯರನ್ನು ಪಡೆದು ಹೋಗಿದ್ದಾರೆ. ಪ್ರತಿಕಾರ ಮಾಡಬೇಕು ಬೇಡವಾ? ಪ್ರತಿಕಾರ ಮಾಡಿರುವಂತಾದ್ರೆ ನಮ್ಮ ಜನ್ಮಕ್ಕೆ ಏನು ಸಾರ್ಥಕ್ಯ ಉಂಟು ಹೇಳಿ. ಹಾಗಾಗಿ ತೀರ್ಮಾನ ಮಾಡಿದ್ದೇನೆ, ದೇವಲೋಕದ ದಾಳಿ ಹೊತ್ತು ನಾನು ಮಾಡಬೇಕಾದದ್ದು. ಜಾಗದ ವರ್ತಮಾನ ಕೊಟ್ಟು ಹಮ್ಮಿಕೊಳ್ಳಬೇಕು, ನನಗೆಲ್ಲ. ಶತ್ರು ಸೋದನೆ ಬಂದ ಕಸನಂತೆ ದೇವಲೋಕದಲ್ಲಿ ಅಭ್ಯೋದನ ಮಾಡಕ್ಕೆ ಅಪರಿತ ಸೇನವರೊಂದಿಗೆ ಬರ್ತಾ ಇದ್ದಾರೆ ಎಂದಾದ್ರೆ ಪ್ರಶ್ನಿಸಬೇಕಾದ ಅನಿವಾರ್ಯ. Thank you.
ಇಂತಹ ಶಾಪವನ್ನೇ ಹೊರವನ್ನಾಗಿಸುವ ಯೋಚ್ಯತೆ ಇದ್ರೆ ಪ್ರಪಂಚ 16 ನನಗೆ ಮಾತ್ರ ಅದು ವರ. ಹೌದು. ಈಗ ಶಾಪ ವರ ಆಗುತ್ತಾರೆ. ಅದು ಹೇಗಾಗುತ್ತೆ ನೀವು ವರ? ಅದು ಹಾಗೆ ಶಾಪದ ಹೌದಾ? ಶಾಪದ ಹೌದಾ? ಶಾಪದ ಹೌದಾ? ಶಾಪ ಕೊಟ್ಟದ್ದು ಹೌದು. ಮತ್ತೆ ಈಗ ವರ ಅಂತ ಹೇಗೆ ಮಾಡಿಕೊಂಡದ್ದು? ಅದು ಹೇಗೆ? ಯಾವ ರೀತಿ ಮಾಡಿಕೊಂಡದ್ದು? ನೋಡು, ನಾನು ಸಹಸ್ರ ಯೋನಿಯಾಗಿ ಯಂತ್ರನಿಗೆ ಶಾಪ ಕೊಟ್ಟದ್ದು ಹೌದಾ? ಗೌತಮ ಮಹರ್ಷಿಗಳಿಂದ. ಆವಾಗ ದೇವರಾದ ನಾನು ತ್ರೈಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ಅಕ್ಷಿಯಾದದ್ದು ನನ್ನ ಅಕ್ಷಿಯ. ನೀನು ಅವರ ಕಾಲಿ ಬಿದ್ದೆ. ನಾನು ಮಕ್ಕಳ ಕಾರ್ಯ ಮಾಡಿದವನು. ಯಾಕಂದ್ರೆ ಮಹಾಮುನಿಯಾದಂತಹ ಗೌತಮ ಮುನಿಯ ಪತ್ನಿ ಆಲ್ಲೇನು ಹೋಗಿ ನೀನು ಬೆಳಗಿನ ಜಾವದಲ್ಲಿ ಕೋಳಿಯಾಗಿ ಒಬ್ಬ ಕೂಗಲಿಕ್ಕೆ ಅವರ ಕ್ಷಿಯದ್ದು ಹೋದ ಅವರನ್ನು ಹಿಂಬದಿ ಪಾದ ಪ್ರವೇಶ ಮಾಡಿದವನೇ ನೀನು ಮಾಡಿದಂತಹ ಘನ ಕಾರ್ಯಕ್ಕೆ ಶಾಪ ಕೊಡ್ತಾರೆ.
ಕೊಟ್ಟಿದ್ದಾರೆ. ಏನೆಂದು ಸಹಸ್ರ ಯೋನಿಯಾಗಿ ಮನೆಯಲ್ಲ ಆ ಬಾಯಲ್ಲಿ ಹೇಳ್ತೀರ ಪುಣ್ಯ. ಕೇಳಿದಕ್ಕೆ ಹೇಳಬೇಕು ಬೇಡ. ಆವಾಗ ಅವರು ಕಾಲಿ ಕೇಳ್ಕೊಂಡು ಅವರೇನೇನು ಅಯ್ಯೋ ತಕ್ಕಾಲಿ ನಾನು ಮಾಡಿದ್ದು ಅನ್ನೋದಾಗಿ ಆವಾಗ ಒಂದು ಹೊರ ಕೊಟ್ಟಿದ್ದಾರೆ. ಯಾವ ರೀತಿ ಗೊತ್ತಿಲ್ಲ, ಹುಚ್ಚ ಹೊರ ಹುಚ್ಚ ಕೊಟ್ಟಿದ್ದಾರೆ. ನಿನಗೆ ಅದು ಯೋನಿಯಾಗಿ ಕಂಡವು ನೋಡುವವರಿಗೆ ಅದು ಅಚ್ಚಿಯಾಗಿ ಕಾಣಲಿ. ಆಯ್ತಪ್ಪ ಹೊರ ನನ್ನ ಅದನ್ನ ಬಳಕೆ ಮಾಡ್ಕೊಂಡಿದ್ರೆ ಮಾತ್ರ ನಿನಗೆ ಒಂದಾದ್ರೂ ಮೇಲೆ ಇಟ್ಕೊಂಡು ಕಾಣ್ತದ. ಒಂದೊಂದು ಪಡೆಯುವುದಕ್ಕೆ ಯೋಗವೇ ಜೊತೆಯಲ್ಲಿ ಅದಕ್ಕೊಂದು ಹೆಸರಿರ್ತದೆ. ಆ ಹೆಸರು ಮಾತ್ರ ಆಗಲಿಲ್ಲ. ಹೌದು, ಅವತ್ತು ಸತ್ಯ. ಅದು ಹೊರಗೇ ಅದ ಕಾಣಲಿಕ್ಕೆ ಆಗ್ತದೆ. ದೇವರಿಗೆ ಸಾವಿರ ಕಣ್ಣು ಕಾಣಿಸಿದ್ರೆ ಎದೆ ಕಣ್ಣು ಕಾಣಿಸ್ತದೆ. ಕಾಣುವುದು ಇನ್ನೊಬ್ಬರಿಗೆ ಮನೆಯಲ್ಲಿ ಕಣ್ಣು ಕಾಣಿಸೋದು ಬಿಟ್ರೆ ಆ ಕಣ್ಣಿಗೆ ನಾವು ಅದು ಕಾಣುವುದಿಲ್ಲ. ಈಶನಿಗೆ ಒಂದು 3 ಕಣ್ಣು ಹೌದಾ? ಹಾಗಂತ ನೀ ಅವಸರ ಮಾಡಬೇಡ, ನನಗೂ ಸಮಯ ಉಂಟು. ನಿನಗೆ ಮಾತಾಡಿ ತಪೋ ಉಂಟು ಅಂತ ಅನ್ನುವಾಗಿ ನಾನು ಸಿದ್ಧನಾಗುತ್ತೆ ಹೇಳಿದೆಲ್ಲ. ಕಾಣಿಸುವುದಿಲ್ಲ ಇದ್ದ ಕಣ್ಣು ಯಾವ ಕಣ್ಣ ಮಗ ಕಾಣಿಸುವುದು ಅಂತ ಹೌದಾ? ಈಗ ಈಶನಿಗೆ ಒಂದು 3 ಕಣ್ಣು. ಹಾಗಾದ್ರೆ 3ನೇ ಕಣ್ಣ ಮುಕ್ಕಣ್ಣೆಂದು ಎನಿಸಿಕೊಂಡ ಹಣೆಯಲ್ಲಿರಬಹುದಾದ ಕಣ್ಣು ಯಾವ ಈಶ್ವರನ ಕಣ್ಣು ಯಾವಾಗ ಬಂದಿತ್ತು ಅದು ಏನು ಪ್ರಯೋಜನ ಉಂಟು, ಅದಕ್ಕೆಲ್ಲ ಮಹತ್ವ ಉಂಟು. ಹೌದಪ್ಪ, ನಿನಗೆ ಮಾತು ಉಂಟು. ಹೇಳ್ತೇವೆ ನನ್ನ ಕೂಡ ಹೇಳುವುದು ದೇವರೆಂದ್ರೆ ಯಾವುದನ್ನು ಪಡೆಯುತ್ತಾನೆ ಅದು ಮಹತ್ವಕ್ಕೆ ಉಳ್ಳದ್ದು. ನನಗೆ ಮಾತ್ರ ಯೋಗ್ಯತೆ, ಅದು ನೀನು ಪಡೆದದ್ದು ಯೋಗ್ಯತೆ ಅಂತ ಹೇಳು. ನಾವು ಇತ್ತೀಚೆಗೆ ಬಂದವರು ನಿನ್ನ ಕಣ್ಣಿನ ಮಹತ್ವ ಎಲ್ಲದಕ್ಕೆ ಬೇಕು. ಈಗ ನಾನು ಕೇಳಿದಲ್ಲ, ನೀನೇ ಹೇಳ್ಕೊಂಡು ನಾನಿನ್ನು ಗುರುತಿಸುವುದಕ್ಕೆ ಮಾತ್ರ ಉಂಟು ಅಂತ ಹೇಳಿದ ಆಗ್ತದೆ. ಅದು ಸಮರ್ಥನೆ ಹೊರಟವ ನೀನು. ಈಗ ಇವನ ಕಣ್ಣು ಕಾಣುವುದ ದೃಷ್ಟಿಗಲ್ಲ, ಆ ಕಣ್ಣನ್ನು ಬಿಟ್ಟ ಅಂತ ಅದೇ ಪ್ರಪಂಚವೇ ಸುತ್ತುವುದು ಹೋಗುತ್ತದೆ. ಆ ಕಣ್ಣಿಗೆ ಯೋಗ್ಯತೆ ಉಂಟು, ನಿನ್ನ ಕಣ್ಣಿಗೆ ಯೋಗ್ಯತೆ ಅಂತ ಉಂಟು. ಹೇಳಿದ್ದಲ್ಲ, ಅದು ಕೊನೆಯವಾಗಿ ಕೊಟ್ಟದ್ದು. ಈಶನಿಗಿರಬಹುದಾದ 3ನೇ ಕಣ್ಣಿರುವಂತ ಯೋಗ್ಯತೆ ನನಗಷ್ಟು ಉಂಟು ಅಂತ ಹೇಳಿಲ್ಲ. ಅದು ಸಮರ್ಥನೆ ಮಾಡಿಕೊಳ್ತೇನೆ ಅಂತ ಹೇಳಿದ್ರೆ ನಾವು ಯಾವತ್ತು ಒಂದು ಒಳ್ಳೆ ಸರಿಯಾದ ಬೆಣ್ಣೆ ಬೇಕಂತ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅದು ನೀ ಹೇಳು. ಮೊಸರು ಕೊಡ್ತೀನಿ. ನನ್ನಲ್ಲಿ ಪ್ರಶ್ನೆ ಮಾಡಿ ನಿನ್ನ ಕೇಳಿದ್ದು ಈಗ ನೀನು ಹೇಳಬೇಕು. ಹೇಳಬೇಕು ನೀನಲ್ಲ, ಹೇಳಬೇಕಾದ ನೀನು ಏನ್ ಹೇಳ್ಬೇಕು ಹೇಳುದು. ಮತ್ತೊಂದು ಪ್ರಶ್ನೆ ಮಾಡಿ ನನ್ನದು ಅನುಸರಣ ಮಾಡ್ಲಿಕ್ಕೆ ಬೆಣ್ಣೆ ಬೇಕಾದ್ರೆ ನಾವು ಮೊಸರು ಕಡಿಬೇಕು. ಹೇಳುದು ಹುಳಿ ಮಜ್ಜಿಗೆ ಕಡಿದ್ರೆ ಏನಾಗ್ತದೆ? ಹೇಳ್ಬೇಕು. ಅದನ್ನೇ ಮಾಡ್ತದೆ, ಏನೂ ಆಗುದಿಲ್ಲ. ಹುಳಿ ಮಜ್ಜಿಗೆ ಕಟ್ಟಿ ಈಗ ಯಾವುದು ಈಗ ಭಾಷೆ ಮಾಡದಂತ ನೀನು ಭಾಷೆಯಲ್ಲಿ ಮಾಡಬಾರ್ದಂತಲ್ಲ ಮಾಡಲ್ಲ. ಅಲ್ಲ, ನೀನು ಒಂದು ಕಾಲದಲ್ಲಿ ಬೇಕಾದಷ್ಟು ಮೇಲೆ ಹೋದವನೇನು, ಈಗ ಮಾಡಬಾರ್ದನ್ನೆಲ್ಲ ಮಾಡಿದ್ಯಾ. ಹಾಗಾಗಿ ದೇವತತ್ವಕ್ಕೆ ಬಿಟ್ಟು ನೀನು ಅದಕ್ಕೆ ಹೋಗ್ತೀಯ ಅಂತ ಆದ್ರೆ ನಿನ್ನನ್ನು ನಾನು ಪದ್ಧತಿ ಕೊಡ್ತೇನೆ. ಈಗ ಭಾಷೆ ಬಾರದ ಅಂತ ನೀ ಹೇಳಿದ್ದೆ. ಯಾವ್ದು ಇದೇ ಒಂದು ನೆಲೆ ಹೇಳಿದ್ದಲ್ಲ, ಇವನ ಕಣ್ಣಿಗೆ ದೇವರೇ ಹೋಗುತ್ತಿದೆಯಲ್ಲ, ಇವನ ಕಣ್ಣು ಅಂತ ಹೇಳಿದ್ರೆ ಪ್ರಪಂಚ ಒಂದನ್ನ ಹಿಡಿದು ಎಲ್ಲಿ ಮಾಡೋದು? ಈಗ ಭಾಷೆ ಬಾರದ ದೇವೇಂದ್ರ ಬೆಣ್ಣೆ ಬೇಕಂತಂದ್ರೆ ಗೊತ್ತಿಲ್ಲ ಅಂತ ಆದ್ರೆ ಅದು ಗೊತ್ತಿರುತ್ತಲ್ಲ, ನೀ ಹೇಳಬೇಕು ಅಂತ. ನನ್ನಲ್ಲಿ ಪ್ರಶ್ನೆ ಕೇಳಿ, ನನ್ನಲ್ಲಿ ಪ್ರಶ್ನೆ ಕೇಳಿ, ನೀ ಅದ್ರ ಮೇಲೆ ಒಂದು ಉತ್ತರ ಕೊಟ್ಟು ದೇವರನ್ನು ಸಣ್ಣದ ಮಾಡ್ತೇನೆ ಆಯ್ತಪ್ಪ. ಒಬ್ಬ 200 ರೂಪಾಯಿ ಮಾಡ್ಕೊಂಡು ಬ್ರಾಹ್ಮಣ ಕೊಲೆ ಮಾಡ್ತಾರೆ. ಬ್ರಹ್ಮಹತ್ಯೆ ದೋಷ ಕಾಡುತ್ತಲ್ಲ, ನಿನ್ನಂತ ಬ್ರಹ್ಮಹತ್ಯೆ ದೋಷ ಏರ್ಬೋದಾ? ಯಾಕೆ ಇರಬಾರ್ದು? ಈಗ ಹೇಳಾಯ್ತು, ಸಮರ್ಥನೆ ಮಾಡು. ಬ್ರಹ್ಮಹತ್ಯೆ ದೋಷ ಮಾಡಿದವ ಈ ಶಿವ ವಿಚಾರವನ್ನು ಯಾವಾಗ ದೇವ ವಿಚಾರವನ್ನ ಅದನ್ನು ಪ್ರಶ್ನಿಸುವುದಕ್ಕೆ ಎಲ್ಲೋ ಹುಟ್ಟಿದ ನೀನಲ್ಲ, ಅದನ್ನು ಪ್ರಶ್ನಿಸುವುದಕ್ಕೆ ಹರ ಇದ್ದಾರೆ, ಬ್ರಹ್ಮ ಇದ್ದಾರೆ, ಮತ್ತೆ ಹರಿ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ತೊಂದರೆ ಇಲ್ಲ. ಅಲ್ಲಿ ಯಾರು ನಿನ್ನ ಪ್ರಶ್ನೆಗೆ ಉತ್ತರ ಕೊಡು ದೇವರ ಅಲ್ಲ ಅಂತ ಹೇಳಿ ಹಾಗೆ ಮತ್ತೆ ಭ್ರೂಣ ಹತ್ಯೆ ಮಾಡ್ತಾರೆ. ನನ್ನ ತಾಯಿಯಾದಂತ ದಿತಿದೇವಿ ಗರ್ಭವತಿಯಾದಂತಹ ಸಂದರ್ಭದಲ್ಲಿ ಅವಳು ಭ್ರೂಣವನ್ನು ಹತ್ಯೆ ಮಾಡಿದವನೇನು? ಭ್ರೂಣ ಕಟ್ಟಿಸುವುದು ಸುಳ್ಳ? ಹೌದು. ಭ್ರೂಣ ಹತ್ಯೆ ಮಾಡಿದಂತಲ್ಲ, ನಿನಗೆ ಒಂದು ನೈತಿಕತೆ ಏನು ಹೇಳ್ತಾನೆ? ಹೇಳ್ತೇನೆ ನೈತಿಕತೆ ನಿನಗೆ ನೋಡು, ಹೇಳ. ಯಾವುದೇ ಆದರೂ ಕೂಡ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಅಂತ ಶತಯಾಗವನ್ನು ಮಾಡಬೇಕು. ಶತಯಾಗ ಮಾಡಿದ್ದೆ, ನನ್ನದಾದಂತಹ ಇಂದ್ರ ಪದವಿ ಉಂಟು, ಏನಿದೆ ಅದನ್ನು ಪ್ರಶ್ನಿಸುವ ನೈತಿಕತೆ ನಿನಗೂ ನಿನ್ನ ಅಪ್ಪ ಕೊಟ್ಟದ್ದು ಅದು. ಅದು ಗೊತ್ತಾಗೋಣ. ಶತತ್ವವನ್ನು ಮಾಡಿದ ಪುಣ್ಯಾತ್ಮನಾಗಿ ಮೇಲೇರಿದ ನೀನು ಈ 3 ಕಾರ್ಯ ಮಾಡಿ ಕೈಗಳಿಯಲ್ಲ, ಅದಕ್ಕೆ ಮೂಢ. ನಾವು ಕೆಳಗೂ ಇಳಿತೇವೆ, ಮೇಲೂ ಏರುತ್ತೇವೆ, ಸಂದರ್ಭಕ್ಕೆ ತಕ್ಕನಾಗಿ ಕಾಲಕ್ಕೆ ಒಳಗೂ
ಎಷ್ಟೇ ಮೇಲೆ ಇದ್ರು, ಹಿಂದೆ ಬಿಟ್ಟದ್ದು. ಇಂದ್ರಪತಿಗೆ ಧೀರದಲ್ವಾ? ಅನೇಕ ಕಾಲದಲ್ಲಿ 100 200 ಯಾಗ ಮಾಡಬಲ್ಲೆ ನಾನು. ಈಗ ಯಾಗ ಮಾಡೋದು ಯಾವ ಯಾಗ ಗೊತ್ತುಂಟಾ? ರಣವೆಂಬ ಯಾಗದಲ್ಲಿ ನಿನ್ನ ತಲೆಯಲ್ಲಿ ಕೊಂಡು ಹೋಮಿಸಿ ಅದರಿಂದ ನಿನ್ನ ಸಂಪಾದ ಮಾಡಿ. ಹಿಂದಿನ ಕ್ರಮವನ್ನು ಬಯಸಿ ಬಂದ ಸುರುಳರು ಬಯಸಿ ಬಂದ ಸುರುಳರು ಬಯಸಿ ಬಂದ ಸುರುಳರು ಒಂದು ಉಳಿಯದಂತೆ ನಾಶ ಬಂದೇ ಹೋದರು ಒಂದು ಉಳಿಯದಂತೆ ನಾಶ ಬಂದೇ ನಾಶ ಬಂದೇ ನಾಶ ಬಂದೇ ನಾಶ ಬಂದೇ ಹೋದರು ಮಂದಮತಿಯೇ ಸಂದು ಮಂದಮತಿಯೇ 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 ಸಂದು ಇಂದು ಅರಿಯಾದೆ ಇಂದು ಮೃತ್ಯು ಕಾಯುವುದು ಮೃತ್ಯು ಕಾಯುವುದು ಮೃತ್ಯು ಮೃತ್ಯು ಕಾಯುವುದು
ನಾನು ಕೇಳುವುದಲ್ಲ ನೀನು ಕೇಳ್ತಾ ಇದ್ದೀಯ. ಸೋಲಿಸಿ ಮೆರೆದನು ಶತ್ರು ಪ್ರಸೂದನ ಈ ಸಮಯದಲ್ಲಿ ಕಾಡ್ತಾ ಇದ್ದವ ನಾನು. ಆದರೆ ಏನು ಮಾಡುವುದ ಹೇಳು. ಅನೇಕ ಮಂದಿ ದೇವತೆಗಳು ಈಗ ಓಡಿದ ಕ್ಷಣದಲ್ಲಿ ನಮ್ಮ ಕಣ್ಮರೆಯಾಗಿ ಓಡಿ ಹೋಗ್ತಾ ಇದ್ದಾರೆ. ನಿನ್ನೆ ಯಾರು ನಿಲ್ಲುವ ಸ್ಥಿತಿಯಲ್ಲಿಲ್ಲ. ಅದರ ಅಭ್ಯಾಸ. ಅವ ಮುಂದೆ ಓಡಿದ ಹಿಂದಿನವರೆಲ್ಲ ಓಡುವವರೇ. ಅದು ಒಂದು ದೇವಲೋಕದ ದೇವತೆಗಳು ನಮ್ಮ ವಶವಾಗಿದೆ. ಬ್ರಹ್ಮಾದಿ ನಾಡಿಯಲ್ಲಿದ್ದಾರೆ. ಭಕ್ತರಾಂಜನೇಯರು ಅವ್ರು ಬೇಕಾ ಶಕ್ತಿ ನಮಗಿಲ್ಲ. ಯಾಕೆ ಸಾವಿರಾರು ಜನ ನಡೆದಾಡಿದಂತಹ ದಾರಿಯಲ್ಲಿ ನಾವು ನಡೆಯುವವರಲ್ಲವೇ ಅಲ್ಲ. ಹಾಗಾಗಿ ಅವರ ದೈಹಿಕವಾದಂತಹ ಸುಖ ನಮಗೆ ಬೇಡ. ಅಮೃತ ಉಂಟು. ಮರಣ ಮೃತ್ಯುವನ್ನು ಗೆಲ್ಲುವಂತಹ ವರವನ್ನು ಪಡೆದಂತಹ ನಮಗೆ ಇಲ್ಲಿಯ ಬಿಂದಿಗೆ ಅಮೃತ ಬೇಕಾ? ಯಾಕೆ ಅದರ ಅಗತ್ಯವು ನನಗಿಲ್ಲ. ಹಾಗಾಗಿ ಇಲ್ಲಿಯ ವಿಚಾರವನ್ನು ನಾನು ಏರುವುದಿಲ್ಲ. ಇದು ನನ್ನ ವಶದಲ್ಲಿ ನನ್ನ ಅಧಿಕಾರದಲ್ಲಿ ಇಲ್ಲಿಯಂತೆ ಮತ್ತೊಂದು ಲೋಹ ಸೇರ್ತೇನೆ.